ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಸಂಕಲ್ಪ ಮಾಡಿದ್ದೀನಿ. ಏನಿದು ವಿಶೇಷತೆ ಇವತ್ತಿನ ಸಂಚಿಕೆಯಲ್ಲಿ ಅಂದರೆ, ಇದು ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಭಾಳ ವಿಶೇಷವಾದಂಥ ಸಬ್ಜೆಕ್ಟ್ ಇದು. ಯಾರ್ಯಾರು ಜೈಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಜೈಲಿಗೆ ಹೋಗೋ ಯೋಗ ಯಾರಲ್ಲಿ ಇರ್ತದೆ ಜಾತಕದಲ್ಲಿ? ನನ್ನ ಹತ್ರ ಜಾತಕ ಇಲ್ಲ, ನಾನು ಯಾವಾಗ ಜೈಲಿಗೆ ಹೋಗ್ತೀನಿ, ಯಾವ ತಪ್ಪಿಗೆ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆದರೂ ಜಾತಕ ಇದ್ದವರು ನೋಡ್ಕೋಬೋದು ನಮ್ಗೆ ಯಾವಾಗ ಯಾವ ಏಜ್ಗೆ ಯಾವ ಸಮಯಕ್ಕೆ ಯಾವ ತಪ್ಪಿನಿಂದ ನಾವು ಜೈಲಿಗೆ ಹೋಗ್ತೀವಿ ಅಂತ. ಜಾತಕನೇ ಇಲ್ಲ ಅಂದರೆ ಅದು ಕರ್ಮ ತನಗೆ ತಾನೇ ನಡೆಸುತ್ತೆ, ಆಯಾ ಟೈಮು, ಆಯಾ ವಯಸ್ಸು, ಆಯಾ ಸಂದರ್ಭ ಬಂದಾಗ. ಪೂರ್ವ ಜನ್ಮದಲ್ಲಿ ಯಾರಾದರೂ ತಾಯಿನ ಸಾಯಿಸಿದ್ರೆ ಅಥವಾ ತಂದೆಯನ್ನು ಸಾಯಿಸಿದ್ರೆ ಅಂಥವರು ಪೂರ್ವ ಜನ್ಮದಲ್ಲಿ ಸಾಯಿಸ್ಬಿಟ್ಟು ತಲೆ ಮರೆಸ್ಕೊಂಡು ಎಲ್ಲೋ ಹೊಟ್ಟೋಗಿರ್ತಾರೆ. ಅಂಥವ್ರಿಗೆ ಪನಿಷ್ಮೆಂಟ್ ಆಗಿರೋದಿಲ್ಲ. ಅಕಸ್ಮಾತ್ ಆದರೂ ಕೂಡ ದುಡ್ಡು ಕೊಟ್ಟು ಲಂಚ ಕೊಟ್ಟು ಹೊರಗಡೆ ಬಂದುಬಿಟ್ಟಿರ್ತಾರೆ. ಪನಿಷ್ಮೆಂಟ್ಗೆ ಅನುಭವಿಸೋಂಥ ಸಂದರ್ಭವನ್ನು ಕಳ್ಕೊಂಬಿಟ್ಟಿರ್ತಾರೆ. ಅಂದರೆ ದುಡ್ಡು ಕೊಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಅವ್ರು ಜೈಲಿಗೂ ಹೋಗಲ್ಲ, ಏನೂ ಇಲ್ಲ, ಹೆಂಗೋ ಹಣ ಬಲ ಜನಬಲದ ಮೇಲೆ ತಪ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಆ ಕರ್ಮ ಅವ್ರ ಅಕೌಂಟಲ್ಲಿ ಇರ್ತದೆ. ಆ ಕೆಟ್ಟ ಕರ್ಮ ಮಾತೃಹತ್ಯಾ ಪಿತೃಹತ್ಯಾ ದೋಷ ಅವರ ಜಾತಕದಲ್ಲಿ ಇರ್ತದೆ. ರೀಬರ್ತ್ ಆಗ್ತಾರೆ. ರೀಬರ್ತ್ ಆಗ 40ನೇ ವಯಸ್ಸಿನಲ್ಲಿ ಏನಾದ್ರು ಓದ್ ಜನ್ಮದಲ್ಲಿ ಅವನು ತಾಯಿನೋ ತಂದೆನೋ ಕೊಲೆ ಮಾಡಿದರೆ, ಈ ಜನ್ಮದಲ್ಲಿ ಅವನಿಗೆ ಅರಿವಿಲ್ದೇ ಯಾವುದೋ ಒಂದು ಕೊಲೆ ಪ್ರಕರಣದ ಮೂಲಕ ಆ ವೈಬ್ರೇಷನ್ ನೋಡಿ ಹೆಂಗೆ ಕನೆಕ್ಟ್ ಆಗುತ್ತೆ, ಯಾವುದೋ ಒಂದು ಕೊಲೆ ಪ್ರಕರಣದ ಮೂಲಕ ಜೈಲಿಗೆ ಹೋಗ್ಬಿಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಹೀಗೆ ಏನೂ ತಪ್ಪು ಮಾಡಿರಲ್ಲ, ಜೈಲಿಗೆ ಹೋಗ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ನೊಬ್ಬ ಜೈಲಲ್ಲಿ ಅನುಭವಿಸ್ತಾನೆ. ಇದೆಲ್ಲ ಯಾವ ಥರ ಕನೆಕ್ಟ್ ಆಗುತ್ತೆ ಅಂದರೆ, ಪೂರ್ವ ಜನ್ಮದಲ್ಲಿ ಮಾತೃಹತ್ಯಾ ಪಿತೃಹತ್ಯೆ ದೋಷದಿಂದ. ಓದ್ ಜನ್ಮದಲ್ಲಿ ಪನಿಷ್ಮೆಂಟ್ ಎಸ್ಕೇಪ್ ಆಗಿರ್ತದೆ, ಈ ಜನ್ಮದಲ್ಲಿ ನರಳಬೇಕು ಪನಿಷ್ಮೆಂಟು. ಕೆಲವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ. ಅಂಥವ್ರಿಗೆ ಈ ಜನ್ಮದಲ್ಲಿ ನೇಣು ಹಾಕೋದು, ನೇಣುಗಲ್ಲಿಗೆ ಶಿಕ್ಷೆ ಆಗಿಬಿಡ್ತದೆ. ಅದರಿಂದ ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಒಳ್ಳೇದು ಮಾಡ್ತಿರ್ತದೆ, ಕೆಟ್ಟದ್ದು ಮಾಡಿಬಿಟ್ಟು ನಾವು ಸತ್ತೋಗಿದ್ರೆ ಖುಷಿಯಾಗಿ ನಾವು ನಾ ಕೆಟ್ಟದ್ದು ಮಾಡಿ ಸತ್ತೋಗ್ಬಿಟ್ಟೆ, ನಾನು ಯಾರೂ ತೊಂದರೆ ಕೊಡಲಿಲ್ಲ ಅಂದರೆ ಈ ಜನ್ಮದಲ್ಲಿ ಅದು ರಿವರ್ಸ್ ತೊಗೊಳುತ್ತೆ, ಈ ಜನ್ಮದಲ್ಲಿ ಅದು ವಾಪಸ್ ಬರುತ್ತೆ. ಪೂರ್ವ ಜನ್ಮದಲ್ಲಿ ಯಾರು ಕೊಲೆ ಮಾಡಿದರೆ ಶಿಕ್ಷೆ ಅನುಭವಿಸ್ತೇ ಸತ್ತೋಗಿದ್ದರೆ ಈ ಜನ್ಮದವರು ಶಿಕ್ಷೆ ಆಗುತ್ತೆ, ಜೈಲುವಾಸ. ಇದು ಒಂದು. ಎರಡನೇದು, ಬ್ರಹ್ಮಶಾಪ ಬ್ರಹ್ಮಹತ್ಯಾ ದೋಷ ಇದ್ದರೆ ಅವರು ಜೈಲಿಗೆ ಹೋಗ್ತಾರೆ. ಬ್ರಾಹ್ಮಣ ಅಂದ್ರೇನು? ಎಲ್ರಿಗೂ ಒಳ್ಳೇದು ಮಾಡಿ ತಾನೂ ಒಳ್ಳೇದು ಮಾಡಿಕೊಂಡು ಲೋಕನೂ ಒಳ್ಳೆಯದಾಗಿರಲಿ, ಜಗತ್ತಲ್ಲಿರೋ ಎಲ್ಲ ಜನಗೂ ಒಳ್ಳೆಯದಾಗಲಿ ಅಂತ ಮನೋಭಾವ ಇಟ್ಟುಕೊಂಡು ಜೀವನ ಮಾಡುವಂಥ ವ್ಯಕ್ತಿತ್ವ ಇರೋನಿಗೆ ಬ್ರಾಹ್ಮಣ ಅಂತಾನೆ. ಜಾತಿಯಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣ ಅಲ್ಲ. ಅಂಥ ಬ್ರಾಹ್ಮಣನ ಕೊಲೆ ಮಾಡಿದರೆ, ಅಂಥವನ ಮನಸ್ಸು ನೋಯಿಸಿದರೆ, ಅಂಥವನಿಗೆ ಅವಮಾನ ಆಗಿದ್ದರೆ ಈ ಜನ್ಮದಲ್ಲಿ ಅವನು ಜೈಲಿಗೆ ಹೋಗ್ತಾನೆ. ಅದು ಯಾರ್ಯಾರು ಈಗ ಜೈಲಿಗೆ ಹೋಗ್ತಿದ್ದಾರೋ ಅವರು ಈ ರೀತಿ ದೋಷ ಇರ್ತದೆ. ಮೂರನೇ ಪಾಯಿಂಟು, ಯಾರ ಜಾತಕದಲ್ಲಿ ಸ್ತ್ರೀ ದೋಷ ಇರ್ತದೋ, ಸ್ತ್ರೀ ಹತ್ಯಾ ದೋಷ ಇರ್ತದೋ, ತಾಯಿ ಬೇರೆ, ತಾಯಿ ಮಾತೃಹತ್ಯೆ ಅಂತ. ಸ್ತ್ರೀ ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿ ರೇಪ್ ಮಾಡಿಬಿಟ್ಟು ಮರ್ಡರ್ ಮಾಡಿರ್ತಾರೆ, ಅಥವಾ ಪಕ್ಕದ ಮನೆ ಆಂಟಿನ ಏನೋ ಕೊಲೆ ಮಾಡಿರ್ತಾನೆ, ಇನ್ಯಾವುದು ಹೆಂಗಸ ಮೇಲೆ ತುಂಬ ತೊಂದರೆ ಮಾಡಿರ್ತಾನೆ. ಅಂಥದ್ದೇನಾದ್ರು ಶಾಪ ಆ ಜಾತಕದಲ್ಲಿ ಇತ್ತು, ಏನು ತೊಂದರೆ ಕೊಟ್ಬಿಟ್ಟು ಸತ್ತೋಗ್ಬಿಟ್ಟು ಹೀಗೆ ಹುಟ್ಟಿರ್ತಾನೆ, ಅಂಥವನು ಆ ಏಜ್ ಬಂದ ತಕ್ಷಣ ಜೈಲಿಗೆ ಹೋಗ್ಬಿಡ್ತಾನೆ. ಸ್ತ್ರೀ ಮೂಲಕ ಧನಹಾನಿ, ಸ್ತ್ರೀ ಮೂಲಕ ಮಾನಹಾನಿ, ಸ್ತ್ರೀ ಮುಖೇನ ಕಾರಾಗೃಹ ವಾಸ. ಗೋಹತ್ಯ, ಹಸುವನ್ನು ಅಪಹರಣ ಮಾಡಿದರೆ ಜೈಲಿಗೆ ಹೋಗ್ತಾನೆ ಈ ಜನ್ಮದಲ್ಲಿ. ಜನ್ಮದಲ್ಲಿ ಗೋ ಹತ್ಯೆ ಮಾಡಿದರೆ ಅವನು ಈ ಜನ್ಮದಲ್ಲಿ ಜೈಲಿಗೆ ಹೋಗ್ತಾನೆ. ಆದ್ದರಿಂದ ಸ್ತ್ರೀ ಹತ್ಯೆ, ಮಾತೃಹತ್ಯ, ಪಿತೃಹತ್ಯ, ಗೋಹತ್ಯ, ಬ್ರಹ್ಮಹತ್ಯಾ ದೋಷ 5 ಜಾತಕದಲ್ಲಿ ಇದ್ದರೆ ಅವರು ಯಾವ ರೂಪದಲ್ಲಾದರೂ
ಅವ್ರೇನು ತಪ್ಪು ಮಾಡಿರಲ್ಲ, ಜೈಲಿಗೆ ಹೋಗ್ಬಿಡ್ತಾರೆ. ಜೈಲಂದ್ರೇನು? ಶನಿವಾಸ ಸ್ಥಳ. ಅದರಿಂದ ಎಲ್ಲಿ ಗುರುವಿನ ಬಲ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ, ಗುರುವಿನ ಮಾರ್ಗದರ್ಶನ ಇಲ್ಲ, ಗುರುವಿನ ಆಶೀರ್ವಾದ ಇಲ್ಲ, ಅಂಥವರು ಈ ಥರ ಗೊಂದಲಕ್ಕೆ ಸಿಕ್ಕಾಕೊಂಡು ಜೈಲಲ್ಲಿ ವಾಸ ಮಾಡ್ತಾರೆ. ಒಂದು ದಿನನಾದರೂ ಕಾಲಿಟ್ಟು ಬರಬೇಕು ಜೈಲಲ್ಲಿ, ಅವರು ಒಂದು ವಾರ ಆದರೂ ಬರಬೇಕು. ಆ ಥರ ದೋಷದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾರ ಮನೆಯಲ್ಲಿ ಗೋಹತ್ಯ ಪುರುಷ ಹತ್ಯೆ ದೋಷದಲ್ಲಿ ಉಟ್ಬಿಟ್ಟಿರ್ತೀವೋ ನಾವು, ನಮ್ಮ ತಾತ ಹಸು ಸಾಯಿಸಿದ್ದ, ನಮ್ಮ ಅಪ್ಪನ ಮುತ್ತಾತನೇನೋ ಯಾರೋ ಕೊಲೆ ಮಾಡಿದ್ದ, ಆಸ್ತಿ ವಿಷಯದಲ್ಲೂ ಒಡವೆ ವಿಷಯದಲ್ಲೂ ಯಾವುದೋ ವಿಷಯದಲ್ಲಿ ಕೊಲೆ ಮಾಡಿಸ್ಬಿಟ್ಟಿರ್ತಾನೆ. ಆ ವ್ಯಕ್ತಿ ಮತ್ತೆ ಅದೇ ಗೋತ್ರದಲ್ಲಿ ಹುಟ್ಟಿ ನಮ್ಮ ತಾತ ಸತ್ತೋಗಿದ್ದೆ, ಮೊಮ್ಮಗನಾಗಿ ಹುಟ್ಟಿದ್ದಾನೆ. ಇಲ್ಲಿ ನಮ್ಮ ಅಪ್ಪ ಸತ್ತೋಗಿದ್ರು, ಮಗನಾಗಿ ಹುಟ್ಟಿದ್ದಾನೆ. ಈಗ ಆ ಹತ್ಯಾ ದೋಷ ಎಸ್ಕೇಪ್ ಆಗಿದ್ರು. ಅವತ್ತಿನ ದಿವಸ ಏನು ಕಾನೂನು ಅಷ್ಟು ಇರ್ತಿಲ್ಲ, ಅಥವಾ ಏನಿತ್ತೋ ಗೊತ್ತಿಲ್ಲ, ಹುಟ್ಟಿದ್ದಾರೆ. ಈಗ ಅವನು ಯಾವುದೋ ಒಂದು ತಪ್ಪಿನಲ್ಲಿ, ದರೋಡೆ ಕೇಸಲ್ಲಿ, ವಂಚನಾ ಕೇಸ, ಚೆಕ್ ಬೌನ್ಸ್ ಕೇಸು, ಅಥವಾ ಅಟೆಂಪ್ಟ್ ಟು ಮರ್ಡರು, ಅಥವಾ ಇನ್ಯಾವುದೋ ಜಾತಿ ಅವಹೇಳನೆ, ಈ ಥರದಲ್ಲಿ ಅವನೇನು ಮಾಡ್ತಾನೆ, ಜೈಲಿಗೆ ಹೋಗ್ಬಿಡ್ತಾನೆ. ಜೈಲಿಗೆ ಕಳಿಸೋರು ಯಾರು? ಗುರುಗ್ರಹ. ಗುರುಗೆ ಶತ್ರು ಯಾರು? ಬುಧ ಗ್ರಹ ಮತ್ತು ಶುಕ್ರ ಗ್ರಹ. ಶುಕ್ರ ಏನು ಮಾಡಿದ್ದಾನೆ? ಕಾರು, ಸೈಟು, ಮನೆ, ಬಂಗ್ಲೆ, ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳೆಲ್ಲ ಕೊಟ್ಟಿದ್ದಾನೆ. ಒಳ್ಳೆ ಹೆಸರು, ಒಳ್ಳೆ ಕೀರ್ತಿ, ಒಳ್ಳೆ ಜೋರಾಗಿ ಎಲ್ಲ ಕೊಟ್ಟಿದ್ದಾನೆ ಶುಕ್ರ. ಬುಧ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ, ಹಾಡ್ತಾನೆ, ಆ್ಯಕ್ಟಿಂಗ್ ಮಾಡ್ತಾನೆ, ಚೆನ್ನಾಗಿದ್ದಾನೆ ಬುಧ. ಬುಧ ಗ್ರಹದಿಂದ ವಾಕ್ಚಾತುರ್ಯತೆ, ಆ್ಯಕ್ಟಿಂಗು, ಸಿಂಗಿಂಗು ಎಲ್ಲ ಇದೆ. ಶುಕ್ರನಿಂದ ಕಾರು, ಬಂಗ್ಲೆ, ಫ್ಯಾನು ಎಲ್ಲ, ಏನೆಲ್ಲ ಅಭಿಮಾನ ಬಳಗ ಎಲ್ಲ ಇದೆ. ಆದರೆ ಗುರು ಒಬ್ಬಿಲ್ಲ. ಗುರುಗೆ ಬುಧನೂ ಶತ್ರು, ಶುಕ್ರನೂ ಶತ್ರು. ಆದ್ದರಿಂದ ಯಾವಾಗ ಗುರು ಬಲ ಇಲ್ಲ, ಓಜಮದ ಕರ್ಮ ಏನು ಮಾಡುತ್ತೆ, ವಾಪಸ್ ಎತ್ಕೊಡುತ್ತೆ ಆ ಫೈಲು. ಓಜಮದು ಹತ್ಯಾದೋಷ ಫೈಲ್ ಬಂತು, ಬ್ರಹ್ಮಹತ್ಯಾದೋಷ, ಮಾತೃಹತ್ಯ, ಪಿತೃಹತ್ಯ, ಯಾವುದು ಅವನ ಜಾತಿದೋ ಅತಂದು ನೀವು ಎಷ್ಟೇ ಇದು ಮಾಡಿದ್ರು ಬೇಲು ಸಿಗಲ್ಲ, ಏನು ಸಿಗಲ್ಲ, ಅವ್ನು ಜೈಲಿಗೆ ಹೋಗ್ಬಿಡ್ತಾನೆ. ಜೀವವಾದ ಶಿಕ್ಷೆ ಇಲ್ಲ ನೇಣುಗಂಬಕ್ಕೆ ಹಾಕುವಂಥದ್ದು. ಇದಕ್ಕೆ ಕಾರಣ ಗುರು ಇಲ್ಲ, ಗುರುಬಲ ಇಲ್ಲ. ಗುರು ಮುಖ್ಯ, ಎಲ್ಲ ಇದ್ದರೂ ಗುರು ಇಲ್ಲ. ಈ ಥರ ದೋಷದಲ್ಲಿ ಕೋಟ್ಯಾಂತರ ಜಾತಕಗಳಿವೆ ಜಗತ್ತಿನಲ್ಲಿ. ಇದು ಗುರುವಿನ ಅನುಗ್ರಹ ಇಲ್ಲದಾದರೆ ಹೆಂಗೆ ನಡೀತದೆ? ಅದಕ್ಕೆ ಯಾರಿಗೂ ಗೊತ್ತೇ ಇಲ್ಲ ನಾವು ಯಾವಾಗ ಜೈಲಿಗೆ ಹೋಗ್ತೀವೋ ಅಂತ. ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿ ಜೈಲಿಗೆ ಹೋಗಿ ಬಂದುಬಿಟ್ರು. ಹಣ ಇದೆ, ರೂಪ ಇದೆ, ಬೆಂಬಲ ಇದೆ, ಇನ್ಫ್ಲೂಯೆನ್ಸ್ ಇದೆ, ಎಲ್ಲ ಇದ್ದು ಕೂಡ ಅವ್ರು ಆ ಕರ್ಮ ಅವನ್ನ ಕಾಪಾಡಲಿಲ್ಲ. 3 ತಿಂಗಳು 4 ತಿಂಗಳಿಗಾದ್ರು ಜೈಲಲ್ಲಿ ಕೂರಿಸಿ ವಾಪಸ್ ಕರ್ಕೊಂಬಂತು. ಶನಿ ಕಾರಾಗೃಹಕ್ಕೆ ಅಧಿಪತಿ. ತಿಪ್ಪೆಗುಂಡಿ, ನಿಮ್ಮ ಮನೆ ಬಚ್ಚಲ ಮನೆ, ಟಾಯ್ಲೆಟ್ಟು, ಆಮೇಲೆ ತಿಪ್ಪೆ ವೈಶ್ಯಾವಾಟಿಕೆ ಸ್ಥಳ, ಬಾರು, ರೆಸ್ಟೋರೆಂಟು, ಹೀಗೆ ನೆಗೆಟಿವ್ ಎನರ್ಜಿಯಲ್ಲಿ ಇದೆಯೋ ಅಲ್ಲಿ ಶನಿ ಇದ್ದಾನೆ ಅಂತ ಆ ಜಾಗಕ್ಕೆ ಎಳೆಯುತ್ತೆ. ಕೆಲವು ಮನೆಯಲ್ಲಿ ಮಕ್ಕಳಿದ್ದಾರೆ, ತಂದೆ ಸತ್ತೋಗಿರ್ತಾನೆ. ಮನೆಯಲ್ಲಿ ಕೆಲವರು ಗಂಡಸಿದ್ದಾರೆ, ಅವ್ರಿಗೆ ಎದ್ದು ಓಡಾಡೋಕ್ಕಾಗಲ್ಲ, ಲಕ್ವ ಬಂದಿರ್ಬೋದು, ಬೇರೆ ಏನೋ ಒಂದು ಆಕ್ಸಿಡೆಂಟ್ ಆಗಿ ಎದ್ದು ಓಡಾಡೋಕ್ಕಾಗಲ್ಲ. ಮನೆ ಒಳಗಡೆ ಗಂಡಸಿನ ಬಲ ಇಲ್ಲ ಅಂದರೆ ಗುರುಬಲ ಇಲ್ಲ ಆ ಮನೆಗೆ ಅಂತ. ಯಾರೋ ಒಬ್ಬರು ಮನೇಲಿ 3 ಜನ ಹೆಣ್ಮಕ್ಳು, ಒಂದು ಗಂಡು ಮಗು ತುಂಬ ಚಿಕ್ಕದು, ಗಂಡ ಆಕ್ಸಿಡೆಂಟ್ ಸತ್ತೋಗಿದ್ದಾನೆ. ಆ ಮನೇಲಿ ಗಂಡಸೇ ಇಲ್ಲವೇ ಇಲ್ಲ, ಎಲ್ಲ ಬರೀ ಹೆಂಗಸಿದ್ದಾರೆ. ಅಲ್ಲಿ ಗುರುವಿನ ಬಲ ಕಮ್ಮಿ ಇರ್ತದೆ. ಮನೆಗೆ ಯಜಮಾನ ಇಲ್ಲ ಅಂದರೆ ಗುರುಬಲ ಇಲ್ಲ. ಮನೆ ಯಜಮಾನ ಸತ್ತೋಗಿದ್ದಾನೆ ಅಂದರೆ ಗುರುಬಲ ಇಲ್ಲ. ಮನೆ ಯಜಮಾನ ಸತ್ತೋಗೂ ಇಲ್ಲ, ಬದುಕಿದ್ದಾನೆ, ಅದು ಎದ್ದೋಡಾಡಂಗಿಲ್ಲ. ಮಂಚದ ಮೇಲೆ ಟಾಯ್ಲೆಟ್ ಮಾಡ್ಕೋತಾನೆ, ಮಂಚದ ಮೇಲೆ ರೀಸರ್ಸ್ ಮಾಡ್ಕೋತಾನೆ, ಲಕ್ವ ಬಂದುಬಿಟ್ಟಿದೆ, ಓಡಾಡೋಕ್ಕಾಗಲ್ಲ, ಪಾರ್ಕಿನ್ಸನ್ನು, ಪ್ಯಾರಲಿಸು, ಆಗ ಆ ಮನೆಗೆ ಗುರುಬಲ ಇಲ್ಲ ಅಂಥೇಳಿ. ಅಂಥ ಮನೆಯಲ್ಲಿ ಬೇಗ ನೆಗೆಟಿವ್ ಎನರ್ಜಿ ಅಂಟ್ಕೊಂಡ್ಬಿಡುತ್ತೆ, ಕನೆಕ್ಟ್ ಆಗುತ್ತೆ. ಮಾಟ ಮಂತ್ರ ತಂತ್ರ ಪ್ರಯೋಗಗಳು, ಭೂತ ಪ್ರೇತ ಬಾಧೆಗಳು, ಅಥವಾ ಇನ್ಯಾವುದೋ ದುಷ್ಟಶಕ್ತಿಗಳು, ಕೋರ್ಟ್ ಕೇಸು, ಪೊಲೀಸ್ ಕೇಸು, ಅಥವಾ ಆ ಮನೆಯಲ್ಲಿ ಮಗಳೇ ಸರಿಯಿಲ್ಲ, ಮಗನೇ ಸರಿಯಿಲ್ಲ, ಮಗನಿಂದ ದುಃಖ, ಮಗಳಿಂದ ದುಃಖ, ಮಗಳು ಇನ್ಯಾವನ ಜೊತೆಲೂ ಓಡಾಡ್ತಿರ್ತಾಳೆ, ಇನ್ನೇನೋ ಡ್ರಗ್ಸು ಸ್ಮೋಕ್ ಮಾಡ್ತಾಳೆ, ಮಗ ಇನ್ಯಾವನ ಜೊತೆಲೂ ಓಡಾಡ್ತಾನೆ, ಡ್ರಗ್ಸು ಸ್ಮೋಕ್. ಹೀಗಾಗಿ ಆ ಮನೆಯಲ್ಲಿ ಗುರುಬಲ ಇಲ್ಲ. ಯಾರ ಮನೆಯಲ್ಲಿ ಮಕ್ಕಳು ಸರಿ ಇಲ್ಲ, ಮನೆ ಯಜಮಾನ ಸರಿ ಇಲ್ಲಂದರೆ ಆ ಮನೆಯಲ್ಲಿ ಗುರುಬಲ ಇಲ್ಲ, ಜಾತಕ ನೋಡೋ ಅವಶ್ಯಕತೆ ಇಲ್ಲ. ಆಗ ಆ ಮನೆಗೆ ಗುರು ಬೇಕಲ್ಲ. ಈಗ ಗುರು ಬೇಕು ಅಂದರೆ ಏನು ಮಾಡ್ತೀರಾ? ನಮ್ಮ ಜಾತಿ ಗುರುನೇ ಇಲ್ಲ, ಅಥವಾ ಏನು ಗುರು ಬೇಕು ಅಂದರೆ ಅವ್ರಿಗೆ ಸುಮ್ಮನೆ ಮನೆಗೆ ಬರ್ತಾರಾ? ಆ ಮಠದಿಂದ ನಿಮ್ಮ ಮನೆ ಬರಬೇಕು ಅಂದರೆ ಅವ್ರ ಖರ್ಚು ವೆಚ್ಚ ಎಲ್ಲ ಕೊಡಬೇಕು. ಮಿನಿಮಮ್ 50,000 to 60,000 ರೂಪಾಯಿ ಆಗುತ್ತೆ. ಬಂದು ಅವ್ರಿಗೆ ನಾನು ಏನಾರು ಒಂದು ಸತ್ಕಾರ ಮಾಡ್ತೀನಂದು ಅದಕ್ಕೊಂದು ಅಡಿಷ್ನಲ್ ಖರ್ಚು. ಅದರಿಂದ
ಯಾರ ಮನೆಯಲ್ಲಿ ಗುರುವಿನ ಅನುಗ್ರಹ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಮನೆ ಯಜಮಾನ ವೀಕ್ ಆಗಿರ್ತಾನೆ, ಕುಡಿದು ಹಾಳಾಗಿ ಹೋಗಿರ್ತಾನೆ, ಇಲ್ಲ ಮನೆ ಯಜಮಾನ ರೋಗಿಷ್ಠನಾಗಿ ಮಂಚ ಹಿಡ್ದಿರ್ತಾನೆ, ಇಲ್ಲ ಮನೆ ಯಜಮಾನ ಸತ್ತೋಗಿರ್ತಾನೆ, ಇಲ್ಲ ಮನೆ ಯಜಮಾನ ಜೈಲಲ್ಲಿರ್ತಾನೆ, ಇಲ್ಲ ಮನೆ ಯಜಮಾನ ಇದ್ದರೂ ಕೂಡ ಮನೆ ಬಿಟ್ಟು ಹೊಟ್ಟೋಗಿರ್ತಾನೆ, ಹೆಂಡತಿ ಮಕ್ಕಳಲ್ಲಿ ಬಿಟ್ಟು ಹೊಟ್ಟೋಗಿರ್ತಾನೆ. ಈ ಥರದಲ್ಲಿದ್ದಾಗ ಆ ಮನೆಗೆ ಗುರು ದಶ ಕಮ್ಮಿ, ಗುರು ಬಲ ಕಮ್ಮಿ. ಆಗ ಅಲ್ಲಿರೋರಿಗೆಲ್ರಿಗೂ ಪರದಾಟ, ಹೋರಾಟ, ಭಾಳ ನರಳಾಟ, ಪ್ರತಿಯೊಂದಕ್ಕೆ. ಯಾಕೆ ಮನೆ ಯಜಮಾನ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅಂಥ ಜಾಗದಲ್ಲಿ ಗುರು ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಬೇಕು. ಗುರುವಿನ ಅನುಗ್ರಹ ಇರುವಂಥ ಒಂದು ಸ್ಥಾನ ಸೃಷ್ಟಿ ಮಾಡಬೇಕು, ಗುರುಸ್ಥಾನವನ್ನು ಮಾಡಬೇಕು. ಹೇಗೆ ಮಾಡೋದು? ಇವತ್ತು ಬದುಕಿರೋ ಗುರುಗಳು ಬೇಕಾದಷ್ಟು ಬೀದಿ ಬೀದಿಗೆ ಮಠಗಳಿದೆ, ಬೇಕಾದಷ್ಟು ಮಠಾಧಿಪತಿಗಳಿದ್ದಾರೆ, ಸಾಧು ಸಂತರಿದ್ದಾರೆ. ಅವರೆಲ್ಲರೂ ನಿಮ್ಮನೆಗೆ ಬರ್ತಾರೆ. ಈಗ ಎಲ್ಲರೂ ಬರೋರು ಜಾತಿ ಯಾವುದು ಅಂತ ನೋಡ್ತಾರೆ. ಅವನು ಯಾವ ಜಾತಿ, ಅವನು ಏನು ತಿಂತಾನೆ, ಅವನ ವ್ಯವಹಾರ ಇದೆಲ್ಲ ನೋಡ್ತಾರೆ. ಅವನು ಬೇರೆ ಜಾತಿಯವನು, ಅವ್ನ ಮನೆಗೆ ಹೋಗ್ಬಾರ್ದು, ನಾವು ಅವ್ನು ಮಾಂಸ ತಿನ್ನೋ ಜಾತಿ, ಮನೆಗೆ ಹೋಗ್ಬಾರ್ದು, ಅವ್ರದ್ದೆಲ್ಲ ಇಂಥ ಕಚ್ಚಡ ಕೆಲಸ ಮಾಡಿ ಬದುಕಿದ್ದಾರೆ, ಅಂಥವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿ ಕೆಲವರು ಗುರುಗಳು ಒಂದು ಬಾರ್ಡ್ರ್ ಹಾಕೊಂಡ್ಬಿಟ್ಟಿರ್ತಾರೆ, ಬೌಂಡ್ರಿನ. ಅವ್ರು ಬಿಟ್ಟು ಬರೋದಿಲ್ಲ ಆ ಬೌಂಡ್ರಿನ. ಹಾಗಾದರೆ ಮನೇಲಿ ಗುರುಬಲ ಇಲ್ಲ, ಮಗ ಜೈಲ್ಗೆ ಹೋದ, ಮಗಳು ತೊಂದರೆಲಿದ್ದಾಳೆ, ಹೀಗೆ ಈ ಥರ ದೋಷದಲ್ಲಿ ಏನಾರು ಮನೆ ನಮ್ಮಲ್ಲಿ ಕಾಡ್ತಾ ಇತ್ತು ಅಂದರೆ ಅಲ್ಲಿ ಗುರುವಿನ ಅನುಗ್ರಹ ಬೇಕು. ಅದಕ್ಕೆ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆ ವತಿಯಿಂದ ಡಿಸೆಂಬರ್ 4ನೇ ತಾರೀಕು ನಾವು ದತ್ತಪಾದಕ ಪೂಜಾ 1008 ದಂಪತಿಗಳು, ಅಲ್ಲಿ ವಿಧವಾ ಯೋಗ ಬರ್ಬೋದು, ಅಲ್ಲ ಅವನೇ ವಿಧವಾ ಆಗ್ಬೋದು, ಇಲ್ಲ ಕೆಟ್ಟ ಮಕ್ಕಳಿಗೆ ಜನ್ಮ ಕೊಟ್ಟಿರ್ಬೋದು, ಯಾರ ಮೇಲೆ ಮಗಳು ಸರಿ ಇಲ್ಲ ಅಂದರೆ ಅವ್ರ ಜಾತಿ ಗುರುಶಾಪ ಇದೆ ಅಂತ. ಆಮೇಲೆ ಗರ್ಭಿಣಿ ಆಗಿರ್ತಾಳೆ, ಅಬಾರ್ಷನ್ ಆಗ್ತಿರ್ತದೆ, ಅಂಗವಿಕಲ ಮಕ್ಕಳು ಉಡೋ ಚಾನ್ಸ್ ಉಂಟು, ಅಥವಾ ಮಕ್ಕಳೇ ಆಗೋದಿಲ್ಲ. ಯಾಕೆಂದರೆ ಈ ಥರ ದೋಷ ನಮ್ಮ ವಂಶದಲ್ಲಿ ಬಂದಿರ್ತದೆ. ವಂಶದಲ್ಲಿ ಗುರುಶಾಪ ಇತ್ತು ಅಂದರೆ ವಂಶ ಅಭಿವೃದ್ಧಿ ಆಗೋಕ್ಕೆ ಬಿಡೋದಿಲ್ಲ. ಈ ಥರದಲ್ಲಿ ಎಷ್ಟೋ ಜನ ಮದುವೆ ಮಾಡ್ಕೊಂಡಿದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ 1008 ದಂಪತಿಗಳನ್ನು ಪಾದಪೂಜೆ ಕೂರಿಸ್ತಾ ಇದ್ದೀವಿ. 30 ವರ್ಷ ಆದರೂ ಮದುವೆ ಆಗ್ತಿಲ್ಲ, ಮದುವೆ ಆಗೋಕ್ಕೆ ಅಂತ ಹೋಗ್ತಾನೆ, ಮದುವೆ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಲ್ಲಿ ಗುರುಶಾಪ ಇದೆ, ಗುರುಬಲ ಇಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಮದುವೆನೇ ಆಗ್ತಿಲ್ಲ, 30 ಆಯಿತು, 32 ಆಯಿತು, ಮದುವೆ ಆಗ್ತಿಲ್ಲ, 2 ಸಲ ಮದುವೆ ಆಗಿದೆ. ಈ ಥರ ದೋಷ ಇರೋರು 108 ಗಂಡು ಹುಡುಗರು, 108 ಮದುವೆ ಆಗಿರೋ ಹೆಣ್ಮಕ್ಳನ್ನ ಏಕಕಾಲದಲ್ಲಿ ತುಮಕೂರಿನಲ್ಲಿ ಡಿಸೆಂಬರ್ 4ನೇ ತಾರೀಕು ತುಮಕೂರಿನಲ್ಲಿ ನಾವು ಈ ಮರದ ಪಾದಕೆಗಳನ್ನು ನೋಡಿ, ಈ ರೀತಿ ನಾವು ಪಾದಕೆಗಳನ್ನು ನಿಮ್ಮ ಕೈಗೆ ಕೊಟ್ಟು ನಿಮ್ಮ ಕೈಯಿಂದನೇ ಪ್ರಾಣ ತುಂಬಿಸಿ, ಇದಕ್ಕೆ ಪ್ರಾಣ ಇರುವ ಗುರುವಾಗಿ ಮಾಡ್ತೀವಿ ಅವತ್ತಿನ ದಿವಸ. ಇದನ್ನು ನಿಮ್ಮ ಕೈ ಕೊಡೋಕ್ಕೆ ಮುಂಚೆ 32 ವೆರೈಟಿ ಅಧಿವಾಸ ಮಾಡ್ತೀವಿ. ಅಧಿವಾಸ ಅಂದರೆ ನೆನೆಸೋದು, ನೆನೆಸ್ಬಿಟ್ಟು ಇದರಲ್ಲಿರ್ತಕ್ಕಂಥ ಕೆಟ್ಟ ಶಕ್ತಿಗಳನ್ನೆಲ್ಲ ತೆಗೆದು 32 ವೆರೈಟಿ ಅಧಿವಾಸ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ನವಧಾನ್ಯಗಳು, ಈ ರೀತಿ ಎಲ್ಲ ಮಾಡಿ ಡಿಸೆಂಬರ್ 4ನೇ ತಾರೀಕು ನಿಮಗೆ ಇದನ್ನು ಕೊಡ್ತೀವಿ. ಇದು ಕೊಟ್ಟ ಮೇಲೆ ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸೋದು ಮುದ್ರಾ ಮಂತ್ರ ತಂತ್ರದಿಂದ. 64 ವೆರೈಟಿ ಉಪಚಾರ ಪೂಜೆ ಮಾಡೋದು. ಆಮೇಲೆ ಇದಕ್ಕೆ ಕಳಾಶಕ್ತಿ ತುಂಬೋದು. ನೀವು ಮನೇಲಿ ಇಲ್ಲಾದರೂ ವಾರಗಟ್ಟಲೆ, ತಿಂಗಟ್ಟಲೆ, ವರ್ಷಗಟ್ಟಲೆ ಇಲ್ಲಾದ್ರೂ ಕೂಡ ನಿಮ್ಮ ಮನೆಯನ್ನು, ನಿಮ್ಮ ಆಗು ಹೋಗುಗಳನ್ನು ಚಿಂತನೆ ಮಾಡುವಂಥ ಶಕ್ತಿ ಬರಬೇಕು ಅಂದರೆ ಇದು ಕಲಾಹೋಮ ಮಾಡಬೇಕು. ಕಲಾಶಕ್ತಿಯನ್ನು ಕೊಡ್ತೀವಿ ನಾವು ಹೋಮ ಮಾಡಿ. ಆಮೇಲೆ ಮನೇಲಿ ಅಪಮೃತ್ಯು ದೋಷ, ದುರ್ಮರಣಗಳಾಗಬಾರ್ದು ಅಂದರೆ ಮೃತ್ಯುಂಜಯ ಹೋಮ ಮಾಡ್ತೀವಿ. ಆ ಹೋಮದ ಎನರ್ಜಿ ಇದಕ್ಕೆ ತುಂಬ್ತೀವಿ. ಎರಡನೇದು ಮಾಟಕೂಟ ಮಂತ್ರ, ಭೂತ ಪ್ರೇತ ಬಾಧೆ, ಕಾಳಸರ್ಪ ದೋಷ, ಕುಜದೋಷದಲ್ಲಿ ನರಳುತ್ತಿರುವಂಥ ಜಾತಕಗಳಿಗೆ ಇದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಮಾಡಿ ಎನರ್ಜಿ ಪಾಸ್ ಮಾಡೋದು. ಶತ್ರುಗಳು ಮನೇಲೇ ಗಂಡ ಶತ್ರು, ಹೆಂಡತಿ ಶತ್ರು, ಅಕ್ಕಪಕ್ಕದವ್ರ ಮನೆಯವರು, ಬಂಧು ಮಿತ್ರ ಶತ್ರುಗಳಾಗಿದ್ದರೆ ಅದು ಸುದರ್ಶನ ಹೋಮ ಮಾಡೋದು. ಮತ್ತು ನಮ್ಮ ತಾತ ಗುರುಶಾಪಕ್ಕೆ ಗುರಿಯಾಗಿದ್ದ, ನಮ್ಮ ಅಪ್ಪನ ಗುರುಶಾಪಕ್ಕೆ ಗುರಿಯಾಗಿದ್ದ, ನಮ್ಮ ಗೋತ್ರ ಗುರುಶಾಪ, ನಮ್ಮ ಅಮ್ಮನಿಂದ ಗುರುಶಾಪ ಬಂದಿದೆ, ಅಪ್ಪನಿಂದಲೂ ಬಂದಿದೆ, ನನ್ನಿಂದ ಗುರುಶಾಪ ಇದೆ. ಇದೆಲ್ಲ ತೆಗಿಕ್ಕೆ ಆದಿಗುರು ಜಗದ್ಗುರು ದತ್ತಾತ್ರೇಯರ ಹೋಮ ಮಾಡಿ ಇದಕ್ಕೆ ಪ್ರಾಣಶಕ್ತಿ ತುಂಬಿ ನಿಮಗೆ ಕೊಡ್ತೀವಿ. ಇದನ್ನು ತೊಗೊಂಡು ಮನೇಲಿಟ್ಟು ಪ್ರತಿನಿತ್ಯ ಇದಕ್ಕೊಂದು ದಳ ಹೂವು ಅಥವಾ ಒಂದು ತುಳಸಿ ಹಾಕಿ ಒಂದು ಊದುಬತ್ತಿ ಮತ್ತು ಒಂದು ಆರತಿ ಮಾಡಿದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ಸುಮ್ಮನೆ ದಿನ ನೀವು ಎಲ್ಲ ದೇವ್ರ ಪೂಜೆ ಮಾಡ್ತಾರೆ, ಇದೊಂದು ಪೂಜೆ ಮಾಡಿಬಿಟ್ರೆ ಸಾಕು. ಇದಕ್ಕೆ ಕಳಾಹೋಮ ಆಗಿರೋದ್ರಿಂದ ನೀವೆಲ್ಲೇ ಇದ್ದರೂ ಹೇಗೆ ಇದ್ದರೂ ಇದು ನಿಮಗೆ ಫಾಲೋ ಮಾಡಿ ಆಶೀರ್ವಾದ ಮಾಡ್ತಾ ಇರ್ತದೆ. ಎಲ್ಲಿ ದತ್ತಪಾದಕ್ಕೆ ಇರ್ತದೋ ಮನೇಲಿ ಯಾರು ಪೂಜೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ 3 ಶಕ್ತಿಗಳು ಇರ್ತದೆ. ದತ್ತಾತ್ರೇಯರಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಅಂದರೆ ನಮ್ಮ ಐಡಿಯಾಗಳನ್ನು ಸೃಷ್ಟಿ ಮಾಡೋನು, ನಮ್ಮ ಭಾವನೆಗಳನ್ನು, ಎಮೋಷನ್ಸ್ ಸೃಷ್ಟಿ ಮಾಡೋದು ಬ್ರಹ್ಮ. ನಮ್ಮ ಭಾವನೆ, ನಮ್ಮ ಒಳ್ಳೆತನ ತಕ್ಕಂತೆ ಪಾಲನೆ ಮಾಡೋದು ವಿಷ್ಣು. ನಾವು ಒಳ್ಳೇದು ಮಾಡ್ತೀವಿ, ಒಳ್ಳೆಯದು. ಕೆಟ್ಟದ್ದು ಮಾಡಿದ್ರೆ ಅದು ಕೆಟ್ಟದಿಂದ ಬರುವಂಥದ್ದನ್ನು, ಕೆಟ್ಟದಿಂದ ಆಗುತ್ತಾ ತೊಂದರೆಗಳನ್ನು ಲಯ ಮಾಡೋವನು ಶಿವ. ಆದ್ದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3
ಶಕ್ತಿ ಇದರಲ್ಲಿರ್ತದೆ. ಇದ್ರ ಜೊತೆ ಇವರು ಹೆಂಡ್ತೀರು, ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ, ಶಿವನ ಹೆಂಡತಿ ಪಾರ್ವತಿ ಅಥವಾ ಕಾಳಿ. ಈ ತ್ರಿಶಕ್ತಿಗಳು ಈ ಪಾದಕ್ಕೆ ಸೇರುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ ಜೊತೆ ಅವ್ರ ಹೆಂಡತಿ ಜೊತೆಲೇ ಇರಬೇಕು. ಇದು ಇಂಡಿಪೆಂಡೆಂಟು. ಬ್ರಹ್ಮ ಸಪ್ರೇಟು, ಶಿವ ವಿಷ್ಣು ಸಪ್ರೇಟು. ಈ ಮೂರು ಶಕ್ತಿ ಒಂದಕ್ಕೆ ಸೇರಿದಾಗ ದತ್ತಾತ್ರೇಯರಾಗ್ತಾರೆ. ಆ ದತ್ತಾತ್ರೇಯರಿಗೆ ಒಬ್ಬಳು ಹೆಂಡತಿ ಇದ್ದಾಳಂತೆ, ಅನಘಾದೇವಿ. ಅನಘಾ, ಘ ಅನ ಮಹಾಪ್ರಾಣ. ಅನಘಾದೇವಿ ಅಂದರೆ ವಿದ್ಯಾಲಕ್ಷ್ಮಿ ಅಂತೇಳಿ. ಈ ದತ್ತ ಎಲ್ಲಿರ್ತಾರೋ ಅಲ್ಲಿ ಮೂರು ಶಕ್ತಿಗಳು ಇರ್ತಾರೆ, ಅನಘಾದೇವಿನೂ ಇರ್ತಾರೆ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಲ್ದನೆ ಇವರು ಸಪ್ರೇಟು ಹೆಂಡ್ತೀರು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ. ಒಂದೇ ರೂಪಕ್ಕೆ ಬಂದ ದತ್ತಾತ್ರೇಯ ರೂಪಕ್ಕೆ ಬಂದಾಗ ಅನಘಾಲಕ್ಷ್ಮಿ, ನನಗೆ 4 ಸ್ತ್ರೀ ಶಕ್ತಿಗಳು ಇದಲ್ಲಿ ಬರ್ತದೆ, ಅನಘಾಲಕ್ಷ್ಮಿ ಅಂತೇಳಿ. ಈ ಶಕ್ತಿ ಪಾದಕದಲ್ಲಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತದೆ. ಇದ್ರ ಜೊತೆಗೆ ಗೋಹತ್ಯೆ ದೋಷ ಇತ್ತು ಅಂದರೆ, ಗೋ ಮಾಂಸ ತಿಂದಿದ್ರೆ ದತ್ತನ ಪಕ್ಕದ ಒಂದು ಹಸು ಯಾವಾಗಲೂ ಇರುತ್ತೆ ನೋಡಿ, ಅದು ಪೃಥ್ವಿ ತತ್ವ ಅಂತಾರೆ, ಗೋಮಾತೆ. ದತ್ತನ ಪಕ್ಕ 4 ನಾಯಿಗಳಿರ್ತವೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತೇಳಿ. ಆ ವೇದದ ಜ್ಞಾನದಿಂದ ಮನೇಲಿ ಓದೋ ಹುಡುಗರು ಮತ್ತು ವ್ಯಾಪಾರ ವ್ಯವಹಾರದ ಬುದ್ಧಿ ಚುರುಕು, ನಾಲೆಡ್ಜು, ಇಂಟೆಲಿಜೆಂಟೆಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಈ ಒಂದು ಪಾದಕೆಯಲ್ಲಿ ದತ್ತಾತ್ರೇಯ ಜೊತೆಗೆ ಅನಘಾದೇವಿ, ತ್ರಿಶಕ್ತಿಗಳು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಲ್ಲರೂ ಇದರಲ್ಲಿರ್ತಾರೆ. ಇದನ್ನ ಎಲ್ಲಿ ಇಟ್ಟು ಪೂಜೆ ಮಾಡ್ತೀವೋ ಅಲ್ಲಿ ಯಾವುದೋ ದೋಷ, ವಾಸ್ತು ದೋಷ, ಗುರುಶಾಪ, ಜೈಲ್ಗೋಗೋ ಯೋಗ, ಗೋಹತ್ಯಾ ದೋಷ, ಸ್ತ್ರೀ ಶಾಪ ಮತ್ತು ಗುರುಶಾಪ ಇವೆಲ್ಲ ನಿವಾರಣೆ ಆಗುತ್ತೆ. ಇದನ್ನು ಯಾವ ಧರ್ಮದವರು ಮಾಡ್ಬೋದು. ಗುರುಗೆ ದೇಹ ಪೂಜೆ ಇಲ್ಲ, ದೇವತೆಗಳಿಗೆ ದೇಹ ಪೂಜೆ, ವಿಗ್ರಹ ಕೆತ್ತಿ ಮಾಡ್ತಾರೆ ಪೂಜೆನ. ಗುರುಗಳಿಗೆ ಪಾದ ಪೂಜೆ. ಗುರುಗಳಿಗೆ ಮಡಿ ಮೇಲಿಗೆ ಇಲ್ಲ, ಸೂತಕ ಇಲ್ಲ. ಯಾಕೆಂದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಪರಬ್ರಹ್ಮ ಅನ್ನಿಸ್ಕೊಳ್ಳೋದು ಗುರು. ಪರಬ್ರಹ್ಮನಿಗೆ ಮಡಿ ಮೈಲಿಗೆ ಸೂತಕ ಇರೋದಿಲ್ಲ. ಅದರಿಂದ ಈ ಪಾದಕೆಗಳಿಗೆ ಮಾಂಸ ತಿನ್ನೋರು ಪೂಜೆ ಮಾಡ್ಬೋದು. ಒಂದು ಯಾವುದೇ ಧರ್ಮದವರು ಪೂಜೆ ಮಾಡ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ವಾರಗಟ್ಟಲೆ ತಿಂಗಳಗಟ್ಟಲೆ ಮನೇಲಿಲ್ಲ ಅಂದರೂ ಇದು ತನಗೆ ತಾನೇ ವಾಶ್ ಮಾಡ್ತಾ ಇರ್ತದೆ. ತನಗೆ ತಾನೇ ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅದನ್ನೆಲ್ಲ ನಿಮಗೆ ಬೆನ್ನಿಂದ ಎದ್ದು ಗುರು ನೀವು ಮುಂದೆ ಹೋದಷ್ಟು ಹಿಂದ್ಗಡೆ ಬೆನ್ನಿಂದ ಗುರು ಆಶೀರ್ವಾದ ಮಾಡ್ತಾರೆ. ಅದರಿಂದ ಗುರುಗಳ ಪಾದಕ್ಕೆ ಅಷ್ಟು ಪವಿತ್ರ, ಇದು ಸರ್ವ ತೀರ್ಥಗಳು ವಾಸ ಆಗಿರ್ತದೆ ಅಂತೇಳಿ. ಈಗ ನಮಗೆಲ್ಲ ನಿಜವಾದ ಗುರು ಸಿಗೋಲ್ಲ. ಬರೋಕ್ಕೆ ನಮ್ಮ ಮನೆಗೆ ಬರಬೇಕನ್ನೋ 1 ಲಕ್ಷ ಖರ್ಚು ಮಾಡಬೇಕು. ನೀವು ಅವ್ರಿಗೆಲ್ಲ ಸತ್ಕಾರ ಮಾಡೋಷ್ಟು ಎಷ್ಟಾಗುತ್ತೆ. ಅದಕ್ಕೆ ನಾವು ಇದನ್ನು 1008 ದಂಪತಿಗಳು, 108 ದಂಪತಿಗಳು, 108 ಬ್ರಹ್ಮಚಾರಿ, 108 ಬ್ರಹ್ಮಚಾರಿ ಕೋರ್ಸ್ ಮಾಡ್ತಾಯಿದ್ದೀವಿ. ಇದು ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಸಾಲ ಬಾಧೆ, ರೋಗ ಬಾಧೆ, ಮಾಟ ಮಂತ್ರ ತಂತ್ರ ಬಾಧೆಯಲ್ಲಿ ಯಾರು ನಳ್ತಿದ್ದಾರೋ ಅಂಥವ್ರು ಡಿಸೆಂಬರ್ 4ನೇ ತಾರೀಕು ತುಮಕೂರಿನಲ್ಲಿ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2 ಗಂಟೆ ತನಕ ಈ ದತ್ತಾತ್ರೇಯ ಪಾದ ಪೂಜೆ ನಿಮ್ಮ ಕೈಲೇ ಪ್ರಾಣ ಪ್ರತಿಷ್ಠಾಪನೆ ನಿಮ್ಮ ಕೈಲೇ ಪೂಜೆ ಮಾಡಿಸಿ ನಿಮಗೆ ಕೊಡ್ತಾಯಿದ್ದೀವಿ. ಇದು ಆಸಕ್ತಿ ಇರೋರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಅದು ಲಿಂಕನ್ನು ಕ್ಲಿಕ್ ಮಾಡಿ ಡೀಟೇಲ್ ಅದೆಲ್ಲ ಇನ್ಫಾರ್ಮೇಷನ್ ಇದೆ, ಓದ್ಕೊಳ್ಳಿ. ಬೇಗ ರಿಜಿಸ್ಟರ್ ಮಾಡಿ. ಇನ್ನು ಕೆಲವೇ ಸೀಟು ಮಾತ್ರ ಉಳಿದಿರೋದು. ಬೇಗ ರಿಸರ್ವ್ ಮಾಡಿದ್ರೆ ಬೇಗ ಮುಂದೆ ಕೂತ್ಕೊಂಡು ನೀವು ಮಾಡ್ಬೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಕೊಡೋ ಈ ಭಿಕ್ಷೆ ಇದೆಯಲ್ಲ, ಇದು ಕಾಣಿಕೆ, ಈ ದುಡ್ಡು ಗುರು ಭಿಕ್ಷೆ, ಗುರು ಕಾಣಿಕೆ, ಅದರಲ್ಲಿ ನಾವು ಮಲ್ಲೇಶ್ವರ ಪಾಂಡುರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮಾಡ್ತಾಯಿದ್ದೀವಿ. ಇವಾಗೆಲ್ಲದಕ್ಕೂ ಕೂಡ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ. ನೀವು ಕೊಡೋ ಒಂದು ಭಿಕ್ಷೆ ನೀವು ಸುಮ್ಮನೆ ಕೊಡ್ಬೋದಲ್ಲ, ಪಾದಕೆ ತಗೊಳ್ಳಿ, ಭಿಕ್ಷೆ ಕೊಡಿ. ಆ ಭಿಕ್ಷೆ ಎಲ್ಲ ಥರ ದೇವಸ್ಥಾನ, ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಪದ್ಧತಿನ ನಮ್ಮಲ್ಲೇ ನಾವು ಮಾಡ್ತಾ ಇರೋದು. ಇಡೀ ವರ್ಲ್ಡಲ್ಲಿ ಜಾತಿ ಧರ್ಮ ಭೇದ ಯಾವುದು ನೋಡಿದೆ. ಯಾಕೆಂದರೆ ಗುರುಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮಡಿ ಮೇಲಿಗೆ ಇಲ್ಲ. ಅದರಿಂದ ಯಾವುದೇ ಪೂಜೆ ಮಾಡಲಿಲ್ಲ ಅದು ಗುರು ಸ್ಮರಣೆ ನಿತ್ಯ ಮಡಿಲಿರಲಿ, ಮೈಲಿಗೆಲಿರಲಿ, ಸೂತಕ ಇರಲಿ, ಪೂರ್ಣಿರಲಿ ಮಾಡ್ಬೋದು. ಯಾಕೆಂದರೆ ಗುರು ದೇಹ ಸ್ವರೂಪಿಯಲ್ಲ, ಪಾದ ಸ್ವರೂಪಿ. ಅದರಿಂದ ಗಾಣಗಾಪುರ, ಪೀಠಾಪುರ, ಕುರುವಪುರ ನಮ್ಮಲ್ಲಿ 12 ಕ್ಷೇತ್ರಗಳಿವೆ. ಅಲ್ಲಿ ಹೋಗೋಕ್ಕಾಗಿಲ್ಲ, ಅದು ಮನೆಯಲ್ಲೇ ಕೂತ್ಕೊಂಡು ಇದಕ್ಕೆ ಪೂಜೆ ಮಾಡಿದ್ರೆ ಗೋಕರ್ಣದಲ್ಲಿ ಭೀಮಾಶಂಕರ, ಮತ್ತು ನಮ್ಮ ಕರ್ನಾಟಕದ ಗಾಣಗಾಪುರ, ಕುರುವಪುರ 3 ಪೀಠ ಇದೆ, ದತ್ತಪೀಠ. ಅಲ್ಲಿ ಹೋದಷ್ಟು ಎಷ್ಟು ಪುಣ್ಯ ಬರುತ್ತೋ ಅಷ್ಟೇ ಬರುತ್ತೆ ಅಂತ. ಗುಜರಾತಲ್ಲಿ ಗರುಡೇಶ್ವರ, ಗಿರಿನಾರ್ ಅಂತಿದೆ. ಮಹಾರಾಷ್ಟ್ರದ ಮಾಹೂರು, ಔದಂಬರ, ಮತ್ತು ಕೊಲ್ಲಾಪುರಲ್ಲಿ ಲಕ್ಷ್ಮೀ ಕ್ಷೇತ್ರ ಅಲ್ಲೂ ಇದ್ದಾರೆ. ಶ್ರೀಶೈಲ, ಕಾಶಿ, ಪೀಠಾಪುರ ಆಂಧ್ರ ಪ್ರದೇಶದಲ್ಲಿ, ಮತ್ತು ಮಾಹೂರು, ಕಾರಂಜಿ, ನರಸಿಂಹವಾಡಿ ಇವೆಲ್ಲ ದತ್ತಪೀಠಗಳು. ಅಷ್ಟು ವಿಶೇಷವಾದ ಅಲ್ಲೆಲ್ಲ ಬರೀ ಪಾದಕೆಗೆ ಪೂಜೆ, ವಿಗ್ರಹ ಆರಾಧನೆ ಇಲ್ಲ. ಎಲ್ಲೂ ವಿಗ್ರಹ ಆರಾಧನೆ ಇಲ್ಲ, ಪಾದಕೆ ಪೂಜೆ. ದತ್ತಕ್ಷೇತ್ರದಲ್ಲಿ ಬರೀ ಪಾದ ಪೂಜೆಲೆ. ಎಲ್ಲ ದತ್ತಪೀಠದಲ್ಲಿ
ವಿಗ್ರಹಾರಾಧನೆ ಇಲ್ಲ, ಪಾದ ಪೂಜೆ. ಆದ್ದರಿಂದ ಅಂಥ ದತ್ತಾತ್ರೇಯನ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿದ್ರೆ ಜೈಲಿಗೆ ಹೋಗೋ ಯೋಗ ಇರಲ್ಲ, ಆಕ್ಸಿಡೆಂಟಾಗಿ ಸಾವು ಬರಲ್ಲ, ಮತ್ತು ಮಾತೃಹತ್ಯ, ಪಿತೃಹತ್ಯ, ಗೋಹತ್ಯ, ಗುರುಶಾಪ, ಗುರುಹತ್ಯೆ ದೋಷ ಎಲ್ಲ ನಿವಾರಣೆಗೆ ಈ ಜನ್ಮದಲ್ಲೇ ಅದನ್ನು ಕಳ್ಕೊಂಡು ಸತ್ತೋಗ್ಬೇಕು. ಅದು ಇಟ್ಕೊಂಡು ಸತ್ತರೆ ಮತ್ತೆ ಇನ್ನೊಂದು ಸಲ ಹುಡ್ತೀವಿ, ಇನ್ನೆಂಗೋ ಎಲ್ಲೋ ಹುಟ್ಟು ಇನ್ನೇನೋ ಅನುಭವಿಸ್ಬೇಕಾಗತ್ತೆ. ಎಲ್ಲ ಜಗತ್ತಿನಲ್ಲಿ ಕಲಿಯುಗದಲ್ಲಿ ಗುರುಪಾದಕ್ಕೆ ಶ್ರೇಷ್ಠ. ಗುರು ಇಲ್ಲ ಅಂದರೆ ಏನೂ ಇಲ್ಲ. ಗುರು ಇಲ್ದಿರೋ ಮನೆಯೇ ಇಲ್ಲ. ಗುರು ಇಲ್ಲ ಅಂದರೆ ಆತ್ಮಕ್ಕೆ ಬೆಲೆನೇ ಇಲ್ಲ. ಆದ್ದರಿಂದ ಈ ಒಂದು ಗುರುಪಾದಕೆಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಆಸೆ ಇದೆಯೋ ತಕ್ಷಣ ಬುಕ್ ಮಾಡ್ಕೊಳ್ಳಿ. ನಾವು ಒಂದೆರಡು ಸಿನಿಮಾಕ್ಕೆ ಹೋಗಿ ಬಂದರೆ ದುಡ್ಡು ಖರ್ಚು ಮಾಡಿಬಿಡ್ತೀವಿ. ಇಡೀ ಕುಟುಂಬ ಒಂದೆಲ್ಲೋ ಟ್ರಿಪ್ ಹೋಗಿ ಬಂದರೆ ಖರ್ಚು ಮಾಡಿಬಿಡ್ತೀವಿ, ಒಂದು 10-15 ಸಾವಿರ. ಅದೆಲ್ಲಕ್ಕಿಂತ ಅದೇ ದುಡ್ಡು ಇದಕ್ಕೆ ಇನ್ವೆಸ್ಟ್ ಮಾಡಿ ಮನೇಲೊಬ್ಬ ಗುರು ಇಟ್ಕೊಳ್ಳಿ. ಎಲ್ಲ ಓದೋ ಮನೇಲಿ ಓದೋ ಮಕ್ಕಳಿದ್ದರೆ, ವ್ಯಾಪಾರ ಮಾಡೋರು, ಉದ್ಯೋಗ ಮಾಡೋರು, ಯಾರ್ಯಾರು ಅವರ ವೃತ್ತಿ ಧರ್ಮದಲ್ಲಿ ಗುರು ಶಾಪ ಇತ್ತು ಅಂದರೆ ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈ ಥರ ಮತ್ತೆ ಬರಬೇಕು ಅಂದ್ರೆ ಮತ್ತೆ ಇನ್ನೊಂದು 20 ವರ್ಷ ಕಾಯಬೇಕು. ನಾವು ಇನ್ನು 20 ವರ್ಷ ಮತ್ತೆ ಮಾಡ್ತೀವೋ ಇಲ್ವೋ, ನಾವಿರ್ತೀವೋ ನೀವಿರ್ತೀವೋ. ಈ ವರ್ಷ ಬಂದಿದೆ ಡಿಸೆಂಬರ್ 4ನೇ ತಾರೀಕು ದತ್ತಾತ್ರೇಯ ಜನನಾದ ದಿನ, ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿದ ದಿನ. ಅವರ ಒಂದು ಹುಟ್ಟಿದ ದಿನ ದಿವಸ ಈ ಪಾದಕೆಗೆ ಆ 3 ಶಕ್ತಿಗಳನ್ನು ಆಹ್ವಾನ ಮಾಡಿ ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ. ಇದು ಯಾರಿಗುಂಟು ಯಾರಿಗಿಲ್ಲ, ಕೋಟಿಗೊಬ್ರಿಗೆ ಬರೋಲ್ಲ ಒಂದು ಪುಣ್ಯ ಇದು. ಅದು ನಮ್ಮ ಲಿಮಿಟೆಡ್ ಇದೆ. 1008 ದಂಪತಿಗಳು, 108 ಬ್ರಹ್ಮಚಾರಿ, 108 ಬ್ರಹ್ಮಚಾರಿಣಿ. ಕೂಡಲೇ ಇದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಲಿಂಕ್ಗೆ. ಇದು ಒಂದು. ಎರಡನೇದು, ನಮ್ಮಲ್ಲಿ ಒಂದು ತತ್ವ ಇದೆ. ಏನಬ್ಬ ತತ್ವ ಸಿದ್ಧಾಂತ ಅಂತಂದರೆ, ಯಾವುದೇ ಕೆಲಸ ಮಾಡಲಿ ಗಣಪತಿ ಮತ್ತು ಗುರುನ ಮರಿಬಾರ್ದಂತೆ. ಗಣಪತಿನ ನೆನೆಸ್ಕೋಬೇಕು. ಗಣಪತಿಗಿಂತಲೂ ಮುಂಚೆ ಗುರು ಧ್ಯಾನ ಮಾಡಬೇಕಂತೆ. ಅದರಿಂದ ಮೊದಲನೇದು ಪೂಜೆ ಗುರುಪಾದಕ್ಕೆ, ಆಮೇಲೆ ಗಣಪತಿಗೆ, ಆಮೇಲೆ ನಿಮ್ಮದೆಲ್ಲ ಕುಲದೇವಿ ಕುಲದೇವ ಎಲ್ಲ. ನಿಮ್ಮ ಕುಲದೇವರು ಕೂಡ ಕೈ ಬಿಟ್ಟರು ಕೂಡ ಗುರು ಕೈ ಬಿಡೋದಿಲ್ಲ. ಅದರಿಂದ ಗುರುವಿನ ಬಲ ಇಂಪಾರ್ಟೆಂಟು. ಮದುವೆ ಆಗೋಕ್ಕೆ, ಮುಂಚೆ ಆಗೋಕ್ಕೆ, ಎಲ್ಲ ಕೆಲಸಕ್ಕೂ ಗುರು ಬಲ ಇಂಪಾರ್ಟೆಂಟು. ಅದರಿಂದ ತಕ್ಷಣ ಕೆಲವೇ ದಿನ ಇದೆ, ಕೆಲವೇ ಸೀಟ್ಸ್ ಇದೆ, ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದು ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದರೆ ಮಾತ್ರ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಭಾಳಷ್ಟು ಸಮಸ್ಯೆಗೆ ಈಗಾಗಲೇ ಎಪಿಸೋಡ್ ಮಾಡಿ ಸುಮಾರು 4000ಕ್ಕೆ ಹೆಚ್ಚಿಗೆ ಎಪಿಸೋಡ್ಸ್ ಇದೆ ಯೂಟ್ಯೂಬಲ್ಲಿ. ನೋಡಿ ಪರಿಹಾರ ಆಗಲಿಲ್ಲ ಅಂದರೆ ಮಾತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. www.lakshmisrinivas.in ಅಂತ ಇದಕ್ಕೆ ಕ್ಲಿಕ್ ಮಾಡಿ ಯಾವ ಡೇಟ್ ಯಾವ ಟೈಮಲ್ಲಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಶನಿವಾರ ನಿಮ್ಮನ್ನು ನಾನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.